ಹಾಯ್ ಫ್ರೆಂಡ್ಸ್, ಶ್ರೀ ಮಳೆ ಮಲ್ಲೇಶ್ವರ ಜಾತ್ರೆ ನಿಮಿತ್ತ ಬೆಳ್ಳುಬ್ಬಿ ಗ್ರಾಮದಲ್ಲಿ ಜೋಡೆತ್ತಿನ ಗಾಡಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಬನ್ನಿ ಫ್ರೆಂಡ್ಸ್, ಯಾವ ಊರಿಂದ ಯಾವ ಎತ್ತಿನ ಜೋಡ ಬಂದಾವ ಅಂತ ನೋಡ್ಕೊಂಡು ನೀವೇ ನೋಡ್ತಿರಲ್ಲ. ಇದು ಹೊಣವಾಟ ರಾಜ ಮತ್ತು ಕುಮಟಗಿ ರಾಜ. ಇದಕ್ಕೆ ಹಿಂದ್ ಕೇಸರಿ ಗಾಡಿ 1 ಮಚ್ಚುದಾದ ರತ್ನಾಪುರ ಮತ್ತು ಶಿವಕಾಕ ಇದಾರೆ ನೋಡ್ರಿ. ಈಗ ನೋಡತ್ತಿರಲ್ಲ, ಇದು ಹಿರೇ ಅಸಂಗಿ ಜೋಡ್ನ ಬೆಳ್ಳೆ ಮತ್ತು ರಾಜ. ಇದು ಗಾಡಿ 1 ಕಾಂತು ಅಣ್ಣ ಮತ್ತು ಜಟ್ಟಪ್ಪ ಅದಾರ ನೋಡ್ರಿ. ಈಗ ನೋಡ್ತಿರಲ್ಲ, ಇದು ಡಬಲ್ ಹರ್ನ್ಯ ಕಾರ್ಜೋಲ್ ಹರ್ನ್ಯ ಮತ್ತು ಮಮದಾಪುರ ಹರ್ನ್ಯ. ಇದಕ್ಕೆ ಹಿಂದ್ ಕೇಸರಿ ಗಾಡಿ 1 ಸಂಗವಣ್ಣ ಮಮದಾಪುರ ಮತ್ತು ಹನುಮಂತನ ಕಾರ್ಜೋಲ್ ಇದ್ದಾರೆ ರೀ. ಈಗ ನೋಡ್ತಿರಲ್ಲ, ಇದು ರತ್ನಾಪುರ ಸುಂದರ ಮತ್ತು ಬಿಜಾಪುರ ಹುಚ್ಚ ಗಾಡಿ 1 ಶಿವಣ್ಣ ಆತಲಿಟ್ಟಿದ್ದಾರೆ. ಈಗೇನು ನೋಡ್ತಿರಲ್ಲ, ಇದು ಸುಳಿಬಾವಿ ಪೊಲೀಸರದು ಎಡಕಿಂದು ಶಿಲ್ಯ ಮತ್ತು ಬಲಕಿಂದು ಬೆಳ್ಳುಬ್ಬಿ ಸುಂದರ ಗಾಡಿ 1 ಉಪ್ಪುಲ್ದನಿ ಶ್ರೀಕಾಂತ ಮತ್ತು ಮಧುಗುಣಿಕೆ ಬಸೋದಾರ ಇಲ್ಲಿ ಅದಾರ ನೋಡ್ರಿ. ಇಬ್ರು ಪ್ಲ್ಯಾನ್ ಮಾಡತ್ತಾರ. ಈಗೇನು ನೋಡತ್ತಾರಲ್ಲ, ಇದು ಬಳುತಿ ಶೂನ್ಯ ಮತ್ತು ತೆಲಗಿ ಸೂರ್ಯ. ಇದಕ್ಕೆ ಗಾಡಿ 1 ಮುದುಕಪ್ಪನ ತೆಲಗಿ ಮತ್ತು ಶಿವಣ್ಣ ಉಪ್ಪುಲ್ದಿನಿ ಅದಾರ ನೋಡ್ರಿ. ಟೋಟಲ್ 6 ಗಾಡಿ ಕೊಟ್ಟಿದ್ದು ರೀ. ದಾರಿ ಹತ್ತೈತೆ ಅಂತ ಹೇಳಿ ಕಮಿಟಿ ಅವರು 2 ನಿಮಿಷಕ್ಕೆ ಒಂದೊಂದು ಗಾಡಿ ಬಿಡಬೇಕಂತ ಪ್ಲ್ಯಾನ್ ಮಾಡಿದ್ರಿ. ಅದರಂತೆ ಅವರು ಲಾಟು ಮಾಡಿದ್ರು. ಈಗೇನು ನೋಡತ್ತಿರಲ್ಲ, ನೀವು ಪೂಜೆ ಮಾಡ್ತಾರೆ ನೋಡ್ರಿ. ಇದು ಲಾಟ್ ಒಳಗೆ ಫಸ್ಟ್ ಗಾಡಿ ಇರೋದು ಉಪ್ಪುಲ್ದೇನಿ ಶ್ರೀಕಾಂತ ಮತ್ತು ಬಸ್ಸು ಹೊಡ್ಯಾಕತ್ತಾರೆ ಇದನ್ನು. ಇದು ಸುಳಿಬಾವಿ ಪೊಲೀಸರದು ಎಡಕಿಂದು ಶಿಲಾ ಯಾತ್ರೆ ಬಲಕಿಂದ ಬೆಳ್ಳುಬ್ಬಿ ಸುಂದರ ಬಿಟ್ಟರು ನೋಡ್ರಿ. ಕರೆಕ್ಟ್ ಮಧ್ಯಾಹ್ನ 1 ಗಂಟೆ 7 ನಿಮಿಷಕ್ಕೆ ಫಸ್ಟ್ ಗಾಡಿ ಬಿಟ್ಟರಿ. ಪ್ರತಿಯೊಂದು ಗಾಡಿಯಿಂದ ಒಂದು ಕಮಿಟಿದು ಒಂದು ಬೈಕ್ ಇರ್ತೈತೆ ರೀ. ದಕ್ಲಿ ಇಕ್ಲಿ ಆಗ್ಲಾರಂಗೆ ನೋಡ್ಕೊಂಡ್ರಿ. ಮೈದಾನ ಕಮಿಟಿಯವರು 1 ನಂಬರ್ ನಡೆಸ್ಕೊಟ್ರಿ. ಈಗೇನು ನೋಡತ್ತಲ್ಲ, ನೀವು 1 ನಂಬರ್ ಗಾಡಿ ಓಡಕತ್ತಿರೋದು. ಇದು ಗಾಡಿ 1 ಉಪ್ಪುಲ್ದೇನಿ ಶ್ರೀಕಾಂತ ಮತ್ತು ಮಧುಗುಣಿಕೆ ಬಸವರು ಅದಾರ. ಇದು ಸುಳಿಬಾವಿ ಪೊಲೀಸರದು ಶಿಲಾ ಯಾತ್ರೆ ಎಡಕಿಂದು ಬಲಕಿಂದು ಬೆಳ್ಳುಬ್ಬಿ ಸುಂದರ. ಇದು ಕರೆಕ್ಟ್ 1 ಗಂಟೆ 7 ನಿಮಿಷಕ್ಕೆ ಮಧ್ಯಾಹ್ನ ಬಿಟ್ಟಿದ್ರಿ. ಇದು ಹೋಗಿ ಬಣ್ಣ ತೊಗೊಂಡು ವಾಪಸ್ ಗೆರಿಗೆ ಬಂದು ಮುಟ್ಟಬೇಕಂತಂದ್ರೆ ಟೈಮು 1 ಗಂಟೆ 29 ನಿಮಿಷ 30 ಸೆಕೆಂಡ್ ಆಗಿತ್ತು ನೋಡ್ರಿ. ಲಾಟ್ನಾಗಿಂದ 2ನೇ ಗಾಡಿ ಬಿಟ್ಟರು ನೋಡ್ರಿ. ಇದು ಹೊಣವಾಡ ರಾಜ ಮತ್ತು ಕುಮಟಗಿ ರಾಜ ಗಾಡಿ 1 ಹಿಂದ್ ಕೇಸರಿ ಮಚ್ಚುದಾದ ರತ್ನಾಪುರ ಅದಾರ ನೋಡ್ರಿ. ಈ ಗಾಡಿನ ಕರೆಕ್ಟ್ 1 ಗಂಟೆ 9 ನಿಮಿಷಕ್ಕೆ ಬಿಟ್ಟಾರ ಇದನ್ನು. ಇದ್ರ ಗಾಡಿ ಹಿಂದೂ ಒಬ್ಬ ಕಮಿಟಿ ಗಾಡಿ ಇತ್ತು. ಏನು ದಕ್ಲಿ ಆಗ್ಲಾರಂಗ ಅವರು ನೋಡ್ಕೊಂಡ್ರಿ. ಗಾಡಿ ಎತ್ತುಗಳು ಫುಲ್ ಫಾಸ್ಟ್ ಇದ್ದು ರೀ ಇವು. ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿ ಕೊನೆವರೆಗೆ ನೋಡ್ರಿ. ಯಾವ ಜೋಡನ್ನ ಎಷ್ಟು ಟೈಮ್ ತೊಗೊಂಡೈತಿ ಅಂತ ನಾನು ಪೂರ್ತಿ ತಿಳಿಸ್ಕೊಟ್ಟೀನಿ. ಹಂಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಈ ಜೋಡನ್ನ 1 ಗಂಟೆ 9 ನಿಮಿಷಕ್ಕೆ ಬಿಟ್ಟಿದ್ರೆ ಇದು ಬಣ್ಣ ತೊಗೊಂಡು ವಾಪಸ್ ಗೆರಿ ಬರ್ಬೇಕಂದ್ರೆ 1 ಗಂಟೆ 32 ನಿಮಿಷ 29 ಸೆಕೆಂಡ್ ಆಗಿತ್ತು ನೋಡ್ರಿ ಟೈಮ್. ಲಾಡ್ ಪ್ರಕಾರ 3ನೇ ಗಾಡಿ ಬಿಟ್ಟರು ನೋಡ್ರಿ. ಇದು ಡಬಲ್ ಹರ್ನ್ಯ ಗಾಡಿ ರೀ. ಇದು ಅಂದ್ರೆ ಕಾರ್ಜೋಲ್ ಹರ್ನ್ಯ ಮತ್ತು ಮಮದಾಪುರ ಹರ್ನ್ಯ. ಇದಕ್ಕೆ ಹಿಂದ್ ಕೇಸರಿ ಗಾಡಿ 1 ಸಂಗವಣ್ಣ ಮಮದಾಪುರ ಮತ್ತು ಹನುಮಂತಣ್ಣ ಕಾರ್ಜೋಲ್ ಇದ್ರಿ. ಈ ಗಾಡಿನ ಕರೆಕ್ಟ್ 1 ಗಂಟೆ 11 ನಿಮಿಷಕ್ಕೆ ಬಿಟ್ಟಾರ ನೋಡ್ರಿ. ಇದು 3ನೇ ಗಾಡಿ ರೀ. ಇನ್ನೂ 3 ಗಾಡಿ ಇದಾವ್ರಿ. ಇದು ಎಡಕಿಂದ ಇದು ನೋಡ್ರಿ. ಇದು ಕಾರ್ಜೋಲ್ ಹರ್ನ್ಯ ಬಲಕಿಂದು ಮಮದಾಪುರ ಹರ್ನ್ಯ. ಈ ಗಾಡಿ ಬಣ್ಣ ತಗೊಂಡು ವಾಪಸ್ ಇಲ್ಲಿ ಗೆರಿ ಬಂದಾಗ ಟೈಮ್ 1 ಗಂಟೆ 32 ನಿಮಿಷ 36 ಸೆಕೆಂಡ್ ಆಗಿತ್ತು ನೋಡ್ರಿ. ಲಾಟ್ ಪ್ರಕಾರ 4ನೇ ಗಾಡಿ ಬಿಟ್ಟರು ನೋಡ್ರಿ. ಇದು ಎಡಕಿಂದು ರತ್ನಾಪುರ ಸುಂದರ್ಯ ಬಲಕಿಂದು ಬಿಜಾಪುರ ಹುಚ್ಚ. ಇದು ಗಾಡಿ 1 ಶಿವಣ್ಣ ಆತಾಲಟ್ಟಿ ಇದಾರ್ರಿ. ಈ ಗಾಡಿನ ಕರೆಕ್ಟ್ 1 ಗಂಟೆ 13 ನಿಮಿಷಕ್ಕೆ ಬಿಟ್ಟಾರ ನೋಡ್ರಿ. ಇದು ಗಾಡಿ ಫಾಸ್ಟ್ ಇತ್ತು ರೀ. ಬಣ್ಣ ತೊಗೊಂಡು ವಾಪಸ್ ಬರ್ಬೇಕಂತಂದ್ರೆ ಇದು ಹಾದಿ ಬಿಟ್ಟು ಹೋಗಿತ್ರಿ. ವಾಪಸ್ ಬಂದು ಚಲೋ ಓಡಿತ್ರಿ ಇದು ಗಾಡಿ ಬಣ್ಣ ತೊಗೊಂಡು ವಾಪಸ್ ಬಂದು ಗೆರಿ ಮುಟ್ಟಬೇಕಂತಾದ ಟೈಮು 1 ಗಂಟೆ 35 ನಿಮಿಷ 54 ಸೆಕೆಂಡ್ ಆಗಿತ್ತು ರೀ.
ಲಾಟ್ ಪ್ರಕಾರ 5ನೇ ಗಾಡಿ ಬಿಟ್ರೆ ನೋಡ್ರಿ, ಇದು ಹಿರೇ ಅಸಂಗಿ ಗಾಡಿ ಐತ್ರಿ. ಬೆಳ್ಳೆ ಮತ್ತು ರಾಜ ರೀ. ಗಾಡಿ ವಾಣ ಕಾಂತು ಅಣ್ಣ ಇದ್ದನ್ರಿ, ಹಿಂದೆ ಜೆಟ್ಟಪ್ ಇದ್ದ. ಇದು ಗಾಡಿ ಚಲೋ ಓಡಾತಿತ್ರಿ. ಇದು ಗಾಡಿ ಬಿಟ್ಟಾಗ ಟೈಮ್ ರೀ 1 ಗಂಟೆ 15 ನಿಮಿಷ ಆಗಿತ್ತು ರೀ. ಈ ಗಾಡಿ ಹೋಗಿ ಬಣ್ಣ ತಗೊಂಡ ವಾಪಸ್ ಇಲ್ಲಿ ಗೆರಿಗೆ ಬಂದು ಮುಟ್ಟುವಾಗ ಟೈಮ್ 1 ಗಂಟೆ 40 ನಿಮಿಷ 25 ಸೆಕೆಂಡ್ ಆಗಿತ್ತು ನೋಡ್ರಿ. ಲಾಟ್ ಒಳಗಿಂದ ಕೊನೆ ಜೋಡ್ನ ಅಂದ್ರೆ 6ನೇ ಗಾಡಿ ರೀ. ಇದು ಬಳುತಿ ಸೋನ್ಯ ಮತ್ತು ತೆಲಗಿ ಸೂರ್ಯ. ಇದಕ್ಕೆ ಗಾಡಿ ಒನ್ರಿ ಮುದುಕಪ್ಪಣ್ಣ ತೆಲಗಿ ಮತ್ತು ಶಿವ ಅಣ್ಣ ಉಪ್ಪಲ್ದಿನಿ ಇದ್ರಿ. ಈ ಗಾಡಿನ ಕರೆಕ್ಟ್ 1 ಗಂಟೆ 17 ನಿಮಿಷಕ್ಕೆ ಬಿಟ್ಟಾರ ನೋಡ್ರಿ. ಈ ಗಾಡಿ ಬಣ್ಣ ತಗೊಂಡು ವಾಪಸ್ ಈ ಗೆರಿಗೆ ಬಂದು ಮುಟ್ಟಬೇಕಾದಾಗ ಟೈಮ್ 1 ಗಂಟೆ 41 ನಿಮಿಷ 15 ಸೆಕೆಂಡ್ ಆಗಿತ್ತು ನೋಡ್ರಿ. ಫ್ರೆಂಡ್ಸ್, ಇದು ವಿಡಿಯೋ ಕೊನೆವರೆಗೆ ನೋಡ್ರಿ. ಈಗ ಹೊಂಟೈತೆ ನೋಡ್ರಿ. ಇದು 5 ನಂಬರ್ ಬೆಟ್ಟ ಗಾಡಿ, ಹಿರೇ ಹಸಂಗಿದು. ಗಾಡಿ ಒಂದು ಕಾಂತೋಣ ಅದ ರೀ, ಬೆಳ್ಳೆ ಮತ್ತು ರಾಜ ಎತ್ತುಗಳು. ಇದಕ್ಕಿಂತ ಮುಂದೆ 4 ಗಾಡಿ ಹೋಗ್ಯಾವ ನೋಡ್ರಿ. ನೋಡ್ರಿ ಈಗ ಮುಂದೆ ಬರತ್ತಲ್ಲ, ಅದು 1 ನಂಬರ್ ಬಿಟ್ಟ ಗಾಡಿ. ಅದು ಉಪ್ಪಲ್ದಿನ ಶ್ರೀಕಾಂತ್ ಹೊಡ್ಯಾಕತ್ತೈತ್ರಿ. ಬಣ್ಣ ತೊಗೊಂಡು ವಾಪಸ್ ಹೊಂಟತ್ ನೋಡ್ರಿ ಈಗ. ಈಗೇನು ಎದುರಿಗೆ ಬರತ್ತ ನೋಡ್ರಿ, ಅದು ಶಿವಣ್ಣ ಅತಾಲಟ್ಟಿದು 4 ನಂಬರ್ ಬಿಟ್ಟ ಗಾಡಿ ರೀ. ಬಣ್ಣ ಗುಜ್ಕೊಂಡು ವಾಪಸ್ ಹೋಗ್ಬೇಕಂತಂದ್ರೆ ಹಾದಿ ಬಿಟ್ಟು ಕಚ್ಚಾ ರೋಡಿ ಒಳಗೆ ಜಕ್ಕೊಂತ ಹೋತ್ ನೋಡ್ರಿ. ಅದು ಇಲ್ಲಿ ಅದರದ್ದು ಸ್ವಲ್ಪ ಟೈಮ್ ವೇಸ್ಟ್ ಆಗೈತೆ ನೋಡ್ರಿ ಇಲ್ಲಿ. ಹತ್ರಲ್ಲ ಗಾಡಿ ರೀ, 5 ನಂಬರ್ ಬಿಟ್ಟ ಗಾಡಿ ರೀ. ಇದು ಇದೇ ಹಸಂಗಿದು ಕಾಂತೋಣ್ಣ ಹೊಡ್ಯಾಕತ್ತದ ರೀ. ಈ
ಈಗ ಬಣ್ಣಕ್ಕೆ ಬಂತು ನೋಡ್ರಿ, ಇದು ಬಣ್ಣದಾಗ ತಿರುಗಾತೈತೆ ನೋಡ್ರಿ, ಇದು ಬಣ್ಣ ತೊಗೊತೈತಿ ಈಗ. ಈಗಿನ ಇದ್ರಿ ಬರತೈತೆ ನೋಡ್ರಿ, 6 ನಂಬರ್ ಬಿಟ್ಟು ಗಾಡಿಗೆ ಅದು ಉಪ್ಪುಲ್ದನಿ ಶಿವ ಅಣ್ಣ ಮತ್ತು ತೆಲಗಿ ಮುದುಕಪ್ಪನ ಹೊಡೆಯೋ ಗಾಡಿ ರೀ. ಬಳುತ್ತಿ ಸೋನ್ಯಾ ಮತ್ತು ತೆಲಗಿ ಸೂರ್ಯ ಗಾಡಿದು ಬಣ್ಣ ಕೊಂಟೈತೆ ನೋಡ್ರಿ ಈಗ ಅದು.
ಫ್ರೆಂಡ್ಸ್, ಈ ಬೆಳ್ಳಬ್ಬಿ 20,000 ಮೈದಾನದಾಗ ಹಿಂದ್ ಕೇಸರಿ ಗಾಡಿ 1 ಸಂಗಣ್ಣ ಮಮದಾಪುರ ಅವ್ರ ಗಾಡಿ ಟೋಟಲ್ ಟೈಮ್ 21 ನಿಮಿಷ 36 ಸೆಕೆಂಡ್ ತಗೊಂಡು ಪ್ರಥಮ ಸ್ಥಾನ ಗಳಿಸಿತ್ತು ನೋಡಿ. ಶ್ರೀಕಾಂತ್ ಉಪ್ಪಲ್ದಿನ್ನಿ ಅವರು ಹೊಡೆದಂಥ ಗಾಡಿ ಟೋಟಲ್ 22 ನಿಮಿಷ 30 ಸೆಕೆಂಡ್ ತಗೊಂಡು ಬೆಳ್ಳಬ್ಬಿ ಮೈದಾನದಾಗ ದ್ವಿತೀಯ ಸ್ಥಾನ ಪಡ್ಕೊಂಡಿತ್ತು ನೋಡ್ರಿ. ಶಿವಣ್ಣ ಅತಲಟ್ಟಿ ಹೊಡೆದಂಥ ಗಾಡಿ ಟೋಟಲ್ 22 ನಿಮಿಷ 54 ಸೆಕೆಂಡ್ ಟೈಮ್ ತಗೊಂಡು ಬೆಳ್ಳಬ್ಬಿ ಮೈದಾನದಾಗ ತೃತೀಯ ಸ್ಥಾನ ಪಡ್ಕೊಂಡಿದ್ರಿ. ಮಚ್ಚುದಾದ ರತ್ನಾಪುರ ಅವ್ರ ಗಾಡಿ ರೀ 23 ನಿಮಿಷ 29 ಸೆಕೆಂಡ್ ರೀ. ಹಿರಿಯ ಸಂಗಿ ಗಾಡಿ ರೀ 25 ನಿಮಿಷ 25 ಸೆಕೆಂಡ್ ರೀ. ಮತ್ತು ಬಿಜಾಪುರ ಗಾಡಿ ರೀ 24 ನಿಮಿಷ 15 ಸೆಕೆಂಡ್ ತೊಗೊಂಡೈತಿ ರೀ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.